ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ 2 2026 ಇದರ ಬಗ್ಗೆ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ಪಡೀತಾ ಹೋಗೋಣ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು IM4Career ಚಾನಲ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. UPSCನವರು ನಡೆಸುವಂತಹ CDS ಎಕ್ಸಾಮ್ 2 ಆಫ್ 2026ನಲ್ಲಿ 451 ಜಾಬ್ ಅಥವಾ ಸರ್ವಿಸದ ಕೋರ್ಸ್ಗಳಿದೆ. ಸೊ ಇಲ್ಲಿ ಯಾವುದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, ಇಂಡಿಯನ್ ನೇವಲ್ ಅಕಾಡೆಮಿ ಎಳಿಮಳ, ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ ಹಾಗೂ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಅಂತ ಬೋತ್ ಮೆನ್ ಆ್ಯಂಡ್ ವಿಮೆನ್ ಇಲ್ಲಿಗೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಹಾಗಾದರೆ ಯಾರು ಇದಕ್ಕೆ ಎಲಿಜಿಬಲ್ ಅಂದರೆ ಎಲ್ಲ ಗ್ರ್ಯಾಜುಯೇಟ್ಸು ಇದಕ್ಕೆ ಎಲಿಜಿಬಲ್ ಆಗಿದ್ದೀರಿ. ಯಾರ್ಯಾರು ಗ್ರ್ಯಾಜುಯೇಷನ್ ಮುಗಿಸಿದ್ದೀರಿ, ಯಾರ್ಯಾರು ಫೈನಲ್ ಇಯರಲ್ಲಿ ಫೈನಲ್ ಸೆಮಿಸ್ಟ್ರಲ್ಲಿದ್ದೀರಿ, ಇವೆಲ್ಲರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿದೆ. IMA ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಮತ್ತು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಇದೆಯಲ್ಲ, ಇದಕ್ಕೆ ಯಾವುದೇ ಡಿಗ್ರಿ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ಪೆಸಿಫಿಕ್ ಆಗಿ ಸೈನ್ಸ್ ಆಗಿರಬೇಕು ಅಥವಾ ಕಾಮರ್ಸ್ ಆಗಿರಬೇಕು ಅಥವಾ ಆರ್ಟ್ಸ್ ಆಗಿರಬೇಕು ಅಥವಾ ಇಂಜಿನಿಯರಿಂಗ್ ಆಗಿರಬೇಕು ಅಂತ ಅವರೇನು ಹೇಳ್ತಿಲ್ಲ, ಎನಿ ಡಿಗ್ರಿ ಅಂತ ಅವರು ಹೇಳ್ತಿದ್ದಾರೆ. ಆದರೆ ಇಂಡಿಯನ್ ನೇವಲ್ ಅಕಾಡೆಮಿಗೆ ಮಾತ್ರ ನೀವು ಇಂಜಿನಿಯರಿಂಗು ಅಥವಾ BSc ಓದಿರಲೇಬೇಕು. ಅಲ್ಲಿ ಫಿಸಿಕ್ಸ್ ನಿಮಗೆ ಕೋರ್ ಅಥವಾ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಆಗಿರಬೇಕು. ಜೊತೆಗೆ PUCನಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು ಓದಿರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಏರ್ಫೋರ್ಸ್ ಅಕಾಡೆಮಿಗೂ ಅಷ್ಟೇ, ನೀವು ಡಿಗ್ರಿನ ನೀವು ಇಂಜಿನಿಯರಿಂಗೇ ಮಾಡಿರಲಿ BScನೇ ಮಾಡಿರಲಿ, ಆದರೆ ನೀವು ಅಲ್ಲಿ ಫಿಸಿಕ್ಸು ಮ್ಯಾಥಮೆಟಿಕ್ಸು PUCನಲ್ಲಿ ಓದಿ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರಬೇಕು ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಮಾತ್ರ ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಉಳಿದೆರಡಕ್ಕೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳು ಅವರಿಗೆ ಬೇಕಾಗಿರುತ್ತೆ. ಡಿಗ್ರಿ ಆಗ್ತಿದ್ದಾಗೇ CDS ಮುಖೇನ ನೀವು UPSC ಕಂಡಕ್ಟ್ ಮಾಡುವ ಈ ಪರೀಕ್ಷೆ ಮುಖೇನ ನೀವು ಉತ್ತಮವಾದಂಥ ಉದ್ಯೋಗಕ್ಕೆ ಹೋಗ್ತೀರಿ ಅನ್ನೋದಾದರೆ ಲಾಸ್ಟ್ ಡೇಟ್ 9th ಜೂನ್ ಕೊಟ್ಟಿದ್ದಾರೆ. ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸಿದ ನಂತರ 3 ತಿಂಗಳಲ್ಲಿ ಅಂದರೆ 13 ಸೆಪ್ಟೆಂಬರ್ 2026ಕ್ಕೆ ಅವರು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅಂತಿದ್ದಾರೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಇದಕ್ಕೆ ನೀವು ತಯಾರಿ ನಡೆಸೋದು ಬಹಳ ಮುಖ್ಯ ಇರುತ್ತೆ. ಅರ್ಜಿ ಸಲ್ಲಿಸಬೇಕಾದ್ರೆ ನೋಟಿಫಿಕೇಷನ್ ಲಿಂಕೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಇನ್ನೊಂದು ಅರ್ಧ ನಿಮಿಷದಲ್ಲಿ ತಿಳಿಸ್ತೇನೆ. ಸೊ ನೀವು ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ 4 ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಅಕೌಂಟ್ ಕ್ರಿಯೇಷನ್ ಮಾಡ್ಕೊಳ್ಬೇಕು. ನಂತರ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಅಂತಿರುತ್ತೆ, ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡು ಪಡ್ಕೊಳ್ಬೇಕಾಗತ್ತೆ. ಈ ಯೂನಿವರ್ಸಲ್ ರಿಜಿಸ್ಟರ್ ನಂಬರ್ನ ಪಡ್ಕೊಳ್ಳೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ಮುಂದಿನ ದಿನದಲ್ಲಿ UPSCಗೆ ನಡೆಸುವ ಯಾವುದೇ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಿದಾಗ ಅಲ್ಲಿ ಮತ್ತೊಮ್ಮೆ ನೀವು ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ನ ಕೊಡುವ ಅಗತ್ಯ ಇರೋದಿಲ್ಲ, ಅಪ್ಲೋಡ್ ಮಾಡುವ ಅಗತ್ಯ ಇರೋದಿಲ್ಲ. ಬರೀ ಈ ನಂಬರ್ನ ನೀವು ಈ ಸರಿ ಎಲ್ಲವನ್ನು ಅಪ್ಲೋಡ್ ಮಾಡಿ ನೀವು ನಂಬರ್ ಪಡ್ಕೊಂಡಿದ್ರೆ ಸಾಕು. ಆ ನಂಬರ್ನ ಕೋಟ್ ಮಾಡಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ದಿನದಲ್ಲಿ. ಅದರ ಜೊತೆಗೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಎಕ್ಸಾಮ್ ಸ್ಪೆಸಿಫಿಕ್ ಅಪ್ಲಿಕೆಂಟ್ಸ್ಗಳು ಅಂತ ಇರುತ್ತೆ. ಅದನ್ನೆಲ್ಲವನ್ನು ನೀವು ನೋಟಿಫಿಕೇಷನ್ಗೆ ಹೋಗಿ ಅಲ್ಲಿ ಏನು ವೆಬ್ಸೈಟ್ ಕೊಟ್ಟಿದ್ದಾರೆ ಆ ವೆಬ್ಸೈಟ್ ಮುಖೇನ ನೀವೆಲ್ಲವನ್ನು ಮಾಹಿತಿಗಳನ್ನು ಕೊಡಬೇಕಾಗಿರುತ್ತೆ ಅವರಿಗೆ. ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಧಾರವಾಡ ಈ 3 ಕಡೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಇಡೀ ದೇಶದಲ್ಲಿ ಭಾರತ ದೇಶದ ಹಲವು ರಾಜ್ಯಗಳ ಹಲವು ನಗರದಲ್ಲೂ ಕೂಡ ಅವರು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಏನಾದರೂ ನಿಮಗೆ ಕ್ವೈರೀಸು ಹೆಲ್ಪ್ ಏನಾದರೂ ಬೇಕು ಅಂದರೆ ನಂಬರು ಮತ್ತು ಇಮೇಲ್ ID ಕೊಟ್ಟಿದ್ದಾರೆ. ಇದಕ್ಕೆ ನೀವು ಕರೆ ಮಾಡಿ ಅಥವಾ ಬರೆದು ನೀವು ಕ್ಲಾರಿಫಿಕೇಷನ್ ತಗೊಳ್ಬೋದಾಗಿದೆ. ಬಹಳ ಮುಖ್ಯವಾಗಿ ವಯಸ್ಸಿಗೆ ಬಂದಾಗ ನಿಮಗೆ ಇಂಡಿಯನ್ ಮಿಲಿಟರಿ, ಇಂಡಿಯನ್ ನೇವಲ್ ಮತ್ತು ಏರ್ಫೋರ್ಸ್ ಅಕಾಡೆಮಿಗೆ ನೀವು ಅಪ್ಲೈ ಮಾಡ್ತಿದ್ರೆ 24 ವರ್ಷದ ಒಳಗೆ ನೀವು ಇರಬೇಕಾಗತ್ತೆ. ಆದರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಮೆನ್ ಆ್ಯಂಡ್ ವಿಮೆನ್ ಚೆನ್ನೈಗೆ ಇದಕ್ಕೆ ಅಪ್ಲೈ ಆಗ್ತಿದ್ರೆ ನಿಮಗೆ 25 ಇಯರ್ಸ್ ಒಳಗೆ ನೀವು ಇರಬೇಕಾಗತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ.
ಪರೀಕ್ಷೆ ಯಾವ ಥರ ಅಂದರೆ ಇಂಡಿಯನ್ ಮಿಲಿಟರಿ, ಇಂಡಿಯನ್ ನೇವಲ್ ಮತ್ತು ಏರ್ಫೋರ್ಸ್ ಅಕಾಡೆಮಿಗೆ ಅರ್ಜಿ ಸಲ್ಲಿಸ್ತಿರೋರು ಇಂಗ್ಲೀಷು, ಜನರಲ್ ನಾಲೆಡ್ಜ್ ಜೊತೆಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಪ್ರತಿ ವಿಷಯದ ಮೇಲೆ 2 ಗಂಟೆಗಳ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಅದೇ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಬಂದಾಗ ಅಲ್ಲಿ ಮ್ಯಾಥಮೆಟಿಕ್ಸ್ ಇರೋದಿಲ್ಲ, ಇಂಗ್ಲೀಷು ಮತ್ತು ಜನರಲ್ ನಾಲೆಡ್ಜ್ ಮಾತ್ರ ಇರುತ್ತೆ. ಪ್ರತಿ ವಿಷಯಕ್ಕೂ 2 ಗಂಟೆಯ ಪರೀಕ್ಷೆ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ನೀವು ನೋಟಿಫಿಕೇಷನ್ ಅದು ಎಲ್ಲಿ ಸಿಗುತ್ತೆ ಅಂತ ಇನ್ನು ಅರ್ಧ ನಿಮಿಷದಲ್ಲಿ ಹೇಳ್ತೀನಿ. ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಅಲ್ಲಿ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಓದಿ. ಓದಿದಾಗ ನಿಮಗೆ ಎಲ್ಲವೂ ಅರ್ಥವಾಗುತ್ತೆ. ವಿಶೇಷವಾಗಿ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಸೆಲೆಕ್ಟ್ ಆದಾಗ ನಿಮ್ಮ ಸಂಬಳ ಎಷ್ಟಿರುತ್ತೆ, ಮಗದೊಂದು ಎಲ್ಲವೂ ತಿಳಿಯುತ್ತೆ. ಈಗ ಬರೋಣ ನೋಟಿಫಿಕೇಷನ್ ಲಿಂಕ್, ವೆಬ್ ಲಿಂಕ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ನಿಮಗೆ ಗೊತ್ತೇ ಇದೆ. ವಿಡಿಯೋನ ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ವೆಬ್ಸೈಟ್ ಲಿಂಕು, ನೋಟಿಫಿಕೇಷನ್ ಲಿಂಕನ್ನು 2 ಸರಿ ನೋಡಿ ಅರ್ಥ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ. ಈ ಮಾಹಿತಿಯನ್ನು ನಿಮಗೆ ತಂದದ್ದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋಗೆ ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಶೇರ್ ಮಾಡೋದಲ್ದಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಶುಭವಾಗಲಿ.